ಮೆಟ್ರೋ ಪಿಲ್ಲರ್ ನಿರ್ಮಿಸೋದು ರಾಕೆಟ್ ಸೈನ್ಸ್ ಏನಪ್ಪಾ ಅಂತ ಕಾಮಗಾರಿ ವಿಳಂಬಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವರು. ಅಧಿಕಾರಿ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡರು ಗರಂ ಆದ್ರು. ಬ್ಲೂ ಲೈನ್ ಕಾಮಗಾರಿ ವೀಕ್ಷಣೆಗೆ ಅಂತ ತೆರಳಿದ್ರು ಸಚಿವರು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಕಾಮಗಾರಿ ವಿಳಂಬಕ್ಕೆ ಸಚಿವರು ಕಿಡಿಕಾರಿದ್ದಾರೆ. ಏಕವಚನದಲ್ಲೇ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲಿಂದ ಬಂದಿದೆಯಾ ನೀನು ಅಂತ ಗರಂ ಆದ್ರೂ. ಒಂದು ಪಿಲ್ಲರ್ ಹಾಕೋಕೆ 2 ವರ್ಷ ಬೇಕಾ? ಜೊತೆಗೆ ಕೆಲಸ ಮಾಡಲ್ಲ ಅಂದಮೇಲೆ ಈ ಕನ್ಸ್ಟ್ರಕ್ಷನ್ ಐಟಮ್ಸ್ಗಳನ್ನ ಯಾಕೆ ರೋಡ್ನಲ್ಲೇ ಹಾಕಿ ಜನರಿಗೆ ತೊಂದರೆಯನ್ನ ಕೊಡ್ತಿದ್ದೀರಾ ಅಂತ ಗರಂ ಆದ್ರು. ನಾಗಾವಾರದಿಂದ ಯಲಹಂಕ ಜಂಕ್ಷನ್ ವರೆಗೆ ಮೆಟ್ರೋ ಕಾಮಗಾರಿಯನ್ನ ವೀಕ್ಷಿಸಿದ್ರು ಕಂದಾಯ ಸಚಿವರು. ಯಾವನ ಮೆಟ್ರಿಕ್ ಥರ ಮಾತಾಡಿದರೆ ನಮಗೆ ಇಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ. ಏನು ಮಾತಾಡ್ತಾ ಇದ್ದಾರೆ? ಎಲ್ಲಿಂದ ಬಂದಿದೆ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ಇಲ್ಲೇ ಇದ್ದೀವಿ. ನೀವು 2 ದಿನಕ್ಕೊಬ್ಬರು ಬಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದ್ರೆ ನೋಡಿ ಡಾಕ್ಟ್ರೆ, ದಿಸ್ ಇಸ್ ರಿಯಲಿ ಅವ್ರಿಗೂ ಅರ್ಥ ಆಗಲ್ಲ, ಇವ್ರಿಗೂ ಅರ್ಥ ಆಗಲ್ಲ. want to complete something, you have to occupy the space. Otherwise, even you are bounded right to occupy. ಅವರು ಬರೀ ನಿಮ್ಮ ಅರ್ಧದಲ್ಲಿ ಆಕ್ಯುಪೈ ಮಾಡಿಲ್ಲ, ಫುಲ್ ಆಕ್ಯುಪೈ ಮಾಡ್ತಿದ್ದಾರೆ. ಎಸ್, ಇನ್ನು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಂದರೆ ಒಂದು ಮೆಟ್ರೋ ಪಿಲ್ಲರ್ ನಿರ್ಮಿಸೋದಕ್ಕೆ ಎಷ್ಟೊಂದು ಡಿಲೇ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕನ್ಸ್ಟ್ರಕ್ಷನ್ ಐಟಮ್ಸ್ಗಳೇನಿದೆ ಅದನ್ನೆಲ್ಲ ರೋಡಲ್ಲೇ ಕೂಡ ಹಾಕ್ಕೊಂಡು ಇವರು ಈ ಕಡೆ ಕೆಲಸನೂ ಮಾಡ್ತಾ ಇಲ್ಲ, ಇನ್ನೊಂದು ಕಡೆ ಸಾರ್ವಜನಿಕರು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಖುದ್ದಾಗಿ ಈ ಒಂದು ಸ್ಥಳವನ್ನು ವೀಕ್ಷಣೆಗೆ ತೆರಳಿದ್ರು ಸಚಿವರಾದಂತಹ ಕೃಷ್ಣ ಭೈರೇಗೌಡರು. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.